ನಮ್ಮ ಬೆಂಗಳೂರು ಸೀರೀಸ್ 15 ರಾಮನಗರದ ಜಾನಪದ ಲೋಕ ಡಾಕ್ಟರ್ ಎಚ್.ಎಲ್. ನಾಗೇಗೌಡ ಅವರ ಕನಸಿನ ಕೂಸು. ಕುವೆಂಪು ಅವರ ಬದುಕು ಸಾಧನೆಗಳನ್ನು ಬಿಂಬಿಸುವ ಸಿ.ಆರ್. ಸಿಂಹ ಅಭಿನಯಿಸಿ ನಿರ್ದೇಶಿಸಿದ್ದ ನಾಟಕ ರಸಋಷಿ. ಬೆಂಗಳೂರಿನ ಹೆಮ್ಮೆಯ ಸಂಗೀತಜ್ಞ ದೊರೆಸ್ವಾಮಿ ಅಯ್ಯಂಗಾರ್ ವೀಣಾ ವಾದ್ಯ ಪ್ರವೀಣರು. ಬೆಂಗಳೂರಿನ ಹವ್ಯಾಸಿ ರಂಗತಂಡದ ಹೆಸರಿನಲ್ಲಿ ಬೆಂಗಳೂರಿನ ಮಧ್ಯಭಾಗದಲ್ಲಿರುವ ಒಂದು ರಂಗಮಂದಿರ ಎ.ಡಿ.ಎ. ರಂಗಮಂದಿರ. ಬೆಂಗಳೂರಿನಲ್ಲಿರುವ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ದಕ್ಷಿಣ ವಲಯದ ನಿರ್ದೇಶಕರಾಗಿದ್ದವರು ಪಿ.ವಿ. ಕೃಷ್ಣ ಭಟ್. ಉಭಯ ಗಾನ ವಿದೂಷಿ ಎಂದು ಖ್ಯಾತಿ ಪಡೆದಿರುವ ಗಾಯಕಿ ಶ್ಯಾಮಲಾ ಜಿ. ಭಾವೆ. ಬೆಂಗಳೂರಿನ ಕಲಾವಿದೆ ಇಂದಿರಾ ಕಡಾಂಬಿ ನೃತ್ಯ ಪ್ರಕಾರದಲ್ಲಿ ಖ್ಯಾತರು. ಗಿರೀಶ್ ಕಾರ್ನಾಡರ ಅಗ್ನಿ ಮತ್ತು ಮಳೆ ಹಿಂದಿಯಲ್ಲಿ ಚಲನಚಿತ್ರವಾಗಿ ಬಿಡುಗಡೆಗೊಂಡಿದೆ. ಇದರ ನಿರ್ದೇಶಕ ಅರ್ಜುನ್ ಸಂಜನಾನಿ ಬೆಂಗಳೂರಿನವರು. ಗುಬ್ಬಿ ವೀರಣ್ಣ ಪ್ರಶಸ್ತಿ ಪಡೆದಿರುವ ಮಹಿಳೆ ನಾಗರತ್ನಮ್ಮ ಆರ್. ಬಿ.ವಿ. ಕಾರಂತರು ಬೆಂಗಳೂರಿನ ಕಲಾವಿದರಿಗಾಗಿ ಹುಟ್ಟು ಹಾಕಿದ ಖ್ಯಾತ ರಂಗತಂಡ ಬೆನಕ. ಬೆಂಗಳೂರು ನಟನಾ ಕಲಾವಿದರು. ರಾಜ್ಯ ಯುವ ಕೇಂದ್ರ ನೃಪತುಂಗ ರಸ್ತೆಯಲ್ಲಿ ಹೊಂದಿರುವ ರಂಗಮಂದಿರ ಯವನಿಕ. ಸಿ.ಆರ್. ಸಿಂಹ ಅವರ ರಂಗತಂಡದ ಹೆಸರು ವೇದಿಕೆ. ಗುರುನಾನಕ್ ಭವನ ರಂಗಮಂದಿರ ವಸಂತನಗರ ಬಡಾವಣೆಯಲ್ಲಿದೆ. ಎಚ್. ನರಸಿಂಹಯ್ಯ ಕಲಾಕ್ಷೇತ್ರ ಬೆಂಗಳೂರಿನ ಜಯನಗರದಲ್ಲಿದೆ. ದುಷ್ಯಂತನ ಪಾತ್ರಕ್ಕೆ ಹಾಗೂ ಅಪ್ರತಿಮ ಗಾನ ಪ್ರತಿಭೆಗೆ ಹೆಸರಾದ ರಂಗನಟ ವರದಾಚಾರ್ ಹೆಸರಿನ ರಂಗಮಂದಿರ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿದೆ. ರವೀಂದ್ರ ಕಲಾಕ್ಷೇತ್ರದ ಹಿಂಬದಿ ಇರುವ ಬಯಲು ರಂಗಮಂದಿರ ಸಂಸಾ ರಂಗಮಂದಿರ. ನೃತ್ಯ ಕಲಾವಿದೆ ಲಲಿತಾ ಶ್ರೀನಿವಾಸನ್ ಅವರು ಬೆಂಗಳೂರಿನಲ್ಲಿ 25 ವರ್ಷದಿಂದ ನಡೆಸುತ್ತಿರುವ ನೃತ್ಯ ಶಾಲೆ ನೂಪುರ. ರವೀಂದ್ರ ಕಲಾಕ್ಷೇತ್ರದ ಹೊರ ವಲಯದಾವರಣ ಪುರಭವನದ ಬಳಿ ನಿಲ್ಲಿಸಲಾಗಿರುವ ಪ್ರತಿಮೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರದು. ಗುಬ್ಬಿ ವೀರಣ್ಣ ರಂಗಮಂದಿರ ಗಾಂಧಿನಗರದಲ್ಲಿದೆ. ಮುಂಚಿನ ಸಂಜೆಯ ಚಿತ್ರಮಂದಿರ ಈಗಿನ ಕುವೆಂಪು ಕಲಾಕ್ಷೇತ್ರ. ಬೆಂಗಳೂರಿನಲ್ಲೇ ನೆಲೆಸಿರುವ ಖ್ಯಾತ ಸಂಗೀತಗಾರ ಎಲ್. ಸುಬ್ರಹ್ಮಣ್ಯನ್. ಸುಮಾರು 1 ದಶಕದಿಂದ ಸರಿಸುಮಾರು ಸತತವಾಗಿ ವೃತ್ತಿ ರಂಗಭೂಮಿ ನಾಟಕಗಳನ್ನು ಪ್ರದರ್ಶಿಸುತ್ತಾ ಬಂದಿರುವ ರಂಗಮಂದಿರ ಗುಬ್ಬಿ ವೀರಣ್ಣ ರಂಗಮಂದಿರ. ಮನೆ ಮನೆ ಮಾತಾಗಿರುವ ಖ್ಯಾತ ರಂಗ ಕಲಾವಿದ ಮಾಸ್ಟರ್ ಹಿರಣ್ಣಯ್ಯ ಅವರ ಬೆಂಗಳೂರಿನ ಬನಶಂಕರಿ ನಿವಾಸದ ಹೆಸರು